ಫ್ರೆಂಡ್ಸ್ ಆಕ್ಚುಲಿ ಗೋಕರ್ಣಕ್ಕೆ ಬಂದ್ವಿ. ಬೆಳಗ್ಗೆ ನಾವು ಬಂದಾಗ 8:30 ಆಗಿತ್ತು. ಸೊ ಫುಲ್ ಟಯರ್ಡ್ ಆಗಿದ್ವಿ, ಅದಕ್ಕೆ ವಿಡಿಯೋ ಏನು ಮಾಡಲಿಲ್ಲ. ಜಸ್ಟ್ ಸುಮ್ಮನೆ ಬಂದು ರೂಮ್ ಮಾಡ್ಕೊಂಡು ಇಲ್ಲಿ ಬೀಚ್ ಪಕ್ಕನೇ ರೂಮ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಚೆನ್ನಾಗಿತ್ತು, ಬಂದು ರೆಸ್ಟ್ ಮಾಡಿದ್ವಿ. ಬಟ್ ಫುಡ್ ಮಾತ್ರ ಹೆವಿ ವರ್ಸ್ಟು, ತಿನ್ನಕ್ಕೆ ಅನಿಸ್ಲಿಲ್ಲ. ಫ್ರೈಡ್ ರೈಸ್ ಕೊಟ್ಟಿದ್ದಾರೆ, ಅದು ಫ್ರೈಡ್ ರೈಸೇ ಅಲ್ಲ. ಈ ಚಿತ್ರಾನ್ನ ಒಗ್ಗರಣೆಗೆ ಫ್ರೈ ಮಾಡ್ಬಿಟ್ಟು ಮೇಲೊಂಚೂರು ನೀರು ಇದ್ಬಿಟ್ಟು ಆ ಅನ್ನ ನೋಡಿದ್ರೆ ಫುಲ್ಲು ಮುದ್ದೆ ಮುದ್ದೆ, ಒಂಥರ ಏನೂ ಚೆನ್ನಾಗೇ ಇರಲಿಲ್ಲ, ಮನಸ್ಸೇ ಆಗಲಿಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ಹಂಗೆ ಬಿಟ್ಬಿಟ್ವಿ, ಅದೇನು ಊಟ ಮಾಡೋಕೆ ಹೋಗಲಿಲ್ಲ. ಬೆಳಗ್ಗೆ ಟಿಫನ್ ಮಾಡಲಿಲ್ಲ ಅಷ್ಟಾಗಿ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಫುಡ್ ಬೇರೆ ಕಡೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು, ತಿಂದು ಇವಾಗೆಲ್ಲ ಬೀಚಲ್ಲಿ ಆಟ ಆಡ್ಕೊಂಡು ಇನ್ನು ನಮ್ಮ ಹುಡುಗರು ಆಟ ಆಡ್ತಾನೆ ಇದ್ದಾರೆ ಅಲ್ಲಿ. ಸೊ ಏನೂ ಕಾಣ್ತಾ ಇಲ್ಲ, ಈವ್ನಿಂಗ್ ಆಗಿದೆ ಆಲ್ರೆಡಿ. ಬೆಟರ್ ಆಗಿದೆ, ಒಂಥರ ಫೀಲ್ ಬೆಟರ್. ಬೆಳಗ್ಗೆ ನಾವು ನೆನ್ನೆ ಎಲ್ಲ ಅಷ್ಟೆಲ್ಲ ರೈಡ್ ಮಾಡ್ಕೊಂಡು ಬಂದಿದ್ದಕ್ಕೂ ಒಂಥರ ಖುಷಿ ಇದೆ. ಇವಾಗ ಚೆನ್ನಾಗಿದೆ, ಒಂಥರ ಫೀಲ್ ಬೆಟರ್ ಆಗಿದೆ. ಏನೋ ಒಂಥರ ರೈಡ್ ಬಂದಿದ್ದಕ್ಕೂ ಒಂಥರ ಖುಷಿ ಇದೆ. ನೈಟ್ ಮಾತ್ರ ಹೆವಿ ಚಚಾಡ್ಬಿಟ್ಟಿದ್ದೀವಿ ಬೈಕ್ಗಳು, 4 ಬೈಕು ಮಾತ್ರ ಸಕ್ಕದಾಗಿತ್ತು. ರೈಡ್ ಮಾತ್ರ ಸಕ್ಕದ ಎಂಜಾಯ್ ಮಾಡಿದ್ದೀವಿ. ವಿಡಿಯೋ ನೋಡಿರ್ತೀರ ನೀವು ಕೂಡ, ನಿಮಗೂ ಗೊತ್ತಾಗುತ್ತೆ ಹೇಗಿತ್ತು ರೈಡು ಅನ್ನೋದು. ಆಲ್ಮೋಸ್ಟ್ ಒಂದು 30 to 40 ಕಿಲೋಮೀಟರ್ಸ್ ಫುಲ್ಲು ಟರ್ನಿಂಗು, ಫುಲ್ಲು ಕರ್ವು, ಸಕ್ಕದಾಗಿತ್ತು ಮಾತ್ರ. ರೈಡ್ ಮಾತ್ರ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಹೊನ್ನಾವರ ಹೊರಟಿದ್ದೀವಿ. ಸೊ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ರೂಮ್ ಅಪೋಸಿಟೇ ಬೀಚ್ ಇರೋದು. ಸನ್ಸೆಟ್ ಮಾತ್ರ ಸಕ್ಕದಾಗಿ ಕಾಣ್ತಾ ಇದೆ. ಸ್ವಲ್ಪ ಇವಾಗ ಅಲೆ ಕಡಿಮೆ ಆಗಿದೆ, ಆವಾಗಲೇ ಸಕ್ಕದಾಗಿ ಬರ್ತಿತ್ತು ಅಲೆ. ನೋಡಿ ಸಕ್ಕದಾಗಿ ಕಾಣ್ತದೆ. ಒಂದು ಇಂಜಿನ್ ಆಯಿಲ್ ಏನೋ ಆಗ್ಬಿಟ್ಟಿದೆ ಅನ್ಸ್ಕೊತೀನಿ. ಸೊ ಇಂಜಿನ್ ಆಯಿಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೆ ಬಿಡ್ಬೇಕಾ? ಇಲ್ಲಿ ಹಿಂದೆನಾ? ಪೆಟ್ರೋಲ್ ಬಂಕ್ ಸಿಕ್ಕರೆ ಆಯಿಲ್ ಹಾಕ್ಬಿಡು. ಅಲ್ಲಿ ಡೌನ್ ಅಲ್ಲಿ ಕಾಣ್ತಾನೆ ಇಲ್ಲ ಕಣ್ಣ. ಅದು ನಿಂತಿರುತ್ತಲ್ಲ ಕೆಳಗಡೆ ಡೌನ್ ಆಗಿದೆ. ಯಾವಾಗಿಂದ? ಅದು ಇಂಜಿನ್ ಆಯಿಲ್ ಒಳಗೆ ಕೂಲೆಂಟ್ ಅಲ್ಲಿ ಹೋಯ್ತು ಅಂದ್ರೆ ಮತ್ತೆ ಅದು ಇಂಜಿನ್ ಇದು ಮಾಡಿಸ್ಬೇಕು. ಸೆನ್ಸರ್ ಇದಾಗಿಲ್ಲ ಅಂದ್ರೆ ಬರಲ್ಲ. ಬ್ಯಾಟ್ರಿ ಹೊಗೆ ಹಾಕೊಂಡ್ಬಿಟ್ಟದೆ ಆಲ್ರೆಡಿ, ಹೊಸ ಬ್ಯಾಟ್ರಿ. ಸೊ ಅವರು ಫಿಶ್ ತಿನ್ನಬೇಕು ಅಂತ, ನಾನು ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ. ಯಾಕಂದರೆ ಮಧ್ಯಾಹ್ನ ಏನೂ ತಿನ್ನಲಿಲ್ಲ, ಫುಡ್ ಏನಷ್ಟು ಚೆನ್ನಾಗಿರ್ಲಿಲ್ವಲ್ಲ. ಸೊ ಆ ರೀಸನ್ಗೆ ಇವತ್ತು ಇಲ್ಲೇ ಸ್ಟೇ ಆಗಿದ್ದೀವಿ. ಇಲ್ಲಿ ಇವಾಗ ಹೋಗಿ ತಿನ್ಕೊಂಡು ವಾಪಸ್ ಬರೋದು. ಬಂದು ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಒಂದು 4:30-5 ಗಂಟೆ ಇಲ್ಲಿಂದ ಹೊರಟ್ಬಿಡೋದು ಆ ಥರ ಅಂದ್ಕೊಂಡಿದ್ದೀವಿ. ಇವ್ರು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೊರಡೋಕೆ ರೆಡಿ ಆದರೆ ಹೊರಡ್ಬೋದು, ಇಲ್ಲ ಅಂದರೆ ಇಲ್ಲ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಬಾಯಿ ಯಾರ ಗುರು ಅವರ ಮಿಕ್ಕಿ ಮೌಸ್ ಹೆಲ್ಮೆಟ್ ಹಾಕೊಂಡು ಹೋಯ್ತವ್ರೆ ಲೇಡಿ. ಯಸ್ ಲೇಡಿ. ವಿನಯ್ ಲೇಡಿ ಹೆಲ್ಮೆಟ್ ನೋಡ್ದ
ಅವ್ರದ್ದು ಹೆಲ್ಮೆಟ್ ನೋಡ್ದೇನಾ ಲೇಡೀಸು. ಹಾ ಸಿಂಗಾರ ಸಿರಿಯೇ. ಇವ್ರನ್ನೊಬ್ಬನ ಡ್ರಾಪ್ ಹಾಕ್ಬಿಡಿ ಅಂತ ಅವರು ಬೈಕ್ ಪಾರ್ಕಿಂಗ್ ಅವ್ರು ಕೇಳ್ಕೊಂಡ್ರು. ಅದಕ್ಕೆ ನಮ್ಮ ಹುಡುಗ ಅವ್ರನ್ನ ಹತ್ತಿಸ್ಕೊಂಡವನೆ. ಯಾಕೋ ಅವರಿಬ್ರಲ್ಲಿ ಎಲ್ಲ ಇಷ್ಟು ಸ್ಲೋ ಹೋಯ್ತಾ ಇದ್ರು, ಪಕ್ಕದಲ್ಲಿ ಬರ್ತಾಳೆ ನೋಡೋರು. ಎಕ್ಸ್ಲೇಟ್ರೇ ಕೊಡ್ತಾಳಪ್ಪ, ನಾನಂತೂ ಅದ್ರ ಪಾಡಿಗೆ ಅಲ್ಲಿ ಹೋಯ್ತೈತೆ. ಇವಾಗ ಬಂದ್ರು ನೋಡು. ಆಲ್ಮೋಸ್ಟ್ 7:30 ಆದ್ಮೇಲೆ ಕತ್ಲಾಗೈತಿ ಇಲ್ಲಿ. ಬೆಂಗಳೂರಲ್ಲಿ ನೋಡಿದ್ರೆ ಫುಲ್ಲು ಮಳೆ ಹೊಡಿತೈತಂತೆ. ನಿಮ್ಮ ಐಟಮ್ ಎಲ್ಲ ಇಲ್ಲೇ ಇದೆಯಲ್ಲ, ನಿಮಗೆ ಬೇಕಾಗಿರೋ ಐಟಮ್ ಇಲ್ಲೇ ಐತೆ. ಹಾಂ ಇಲ್ಲ, ನನಗೆ ಅಭ್ಯಾಸನೇ ಇಲ್ಲ ಅದು. ನನ್ನ ಲೈಫಲ್ಲಿ ಡ್ರಿಂಕ್ಸು, ಸ್ಮೋಕು, ನಾನ್ ವೆಜ್ ಇದು 3 ಮುಟ್ಟಬಾರ್ದು ಅಂತ ನನ್ನದೊಂದು ಪಾಲಿಸಿ. ಸೊ ಅದಕ್ಕೆ ನಾನು ಅದನ್ನು ಯಾವತ್ತೂ ಮಾಡಲ್ಲ. ಫ್ರೆಂಡ್ಸ್ ಜೊತೆ ಇದ್ದಾಗ ಅದೆಲ್ಲ ಕಾಮನ್ ಅಂತಾರೆ, ಬಟ್ ನನಗೆ ಆ ಕಾಮನ್ನೇ ತೊಗೊಳೋದಕ್ಕೆ ನನಗೆ ಇಷ್ಟ ಆಗಲ್ಲ ಅಷ್ಟೇ. ಟಯರ್ ಮಾತ್ರ ಫುಲ್ ಡೆಡ್ ಎಂಡ್ವರೆಗೂ ಉಜ್ಜಾಡ್ಬಿಟ್ಟಿದ್ದೀವಿ. ಟರ್ನಿಂಗ್ ಪಾಯಿಂಟಲ್ಲಿ ಏನು ತಗೊಂಡಿರೋ ನಾವುಗಳು ಟರ್ನಿಂಗ್ ಅಂತೂ ಯಪ್ಪ. ನಿಮಗೆ ಗೊತ್ತಪ್ಪ, ನಿಮಗೆ ಗೊತ್ತು. ಇವ್ನು ನಿಲ್ಲಿಸ್ದ ಅಂತ ನಾನು ನಿಲ್ಲಿಸ್ದೆ. ಅಲ್ಲಿ ಮುಂದೆ ಅಂಗಡಿ ಇದೆ, ಅಂಗಡಿಯವ್ರನ್ನ ಕೇಳೋಣ. ಹೇಳ್ರಿ. ಅಲ್ಲ ಫಿಶ್ ಫ್ರೈ ಬೇಕು ಅಂದ್ರಲ್ಲ. ವಿನಯ್ ಇಲ್ಲೇ ಐತೆ ನೋಡ ಕರಾವಳಿ ಇದು ಕಿಚನ್. ಸೊ ಫ್ರೆಂಡ್ಸ್, ನಮ್ಮದು ದಾಲ್ ಫ್ರೈ ಮತ್ತು ಪರೋಟ. ಅವ್ರದ್ದು ಪರೋಟ, ಬಟ್ ನಾನ್ ವೆಜ್ ತುಂಬ ಐಟಮ್ಸ್ಗಳು ಮಾಡ್ಕೊಂಡವ್ರೆ. ಇವರು ವೆಟ್ರಿ ವೇಲು ಮುರುಗನ್ ಕಿ ಜೈ. ಅವರು ವಿನಯ್ ಫೋನಲ್ಲೇ ಬಿಸಿ ಆಗ್ಬಿಟ್ಟವ್ರೆ. ಇವರು ನಮ್ಮ ಬಾಸ್, ಆ್ಯಕ್ಚುಲಿ ಟೀಮ್ ಹೆಡ್ ಇವರೇ. ಎಲ್ಲರೂ ಫೋನಲ್ಲಿ ಬಿಸಿ ಆಗ್ಬಿಟ್ಟವ್ರೆ ತಿನ್ನೋದು ಬಿಟ್ಟು. ಓಕೆ, ಊಟ ಎಲ್ಲ ಆಯಿತು. ಸೊ ಇಲ್ಲಿಂದ ಹೊರಟಿದ್ದೀವಿ ಇವಾಗ. ಗಾಡಿ ಎತ್ಕೊಳ್ಳೋದು, ಹೋಗ್ತಾ ಇರೋದು ಇವಾಗ. ಹಾಗೆ ಭೀಮ್ ಆನ್ ಮಾಡಿದ್ದೀನಿ. ಅದೇ ಜಾಸ್ತಿ ಹೊಡಿತೈತಲ್ಲ, ಎಲ್ಲ ಲೈಟ ಜಾಸ್ತಿ ಬರ್ತೈತೆ. ಊಟ ಎಲ್ಲ ಆಯಿತು. ಈಗ ಹೋಗಿ ರೂಮ್ ಹೋಗಿ ದಬಾಕೊಳ್ಳೋದೆ ಕೆಲಸ, ಬೇರೆ ಏನೂ ಇಲ್ಲ. ಸ್ಟ್ರೈಟ್ ನಡಿ. ಹೋಗಿ ಇವಾಗ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆವರೆಗೂ ಚೆನ್ನಾಗಿ ರೆಸ್ಟ್ ಮಾಡೋದು. 4 ಗಂಟೆ ಹಿಂಗೆ ಇಲ್ಲಿಂದ ಹೊರಟ್ವಿ ಅಂದರೆ ಸೀದಾ ಇದು ಮುರುಡೇಶ್ವರ ಅಲ್ಲ, ಅದು ಬಾಯಿ ಬರ್ತದೆ ನೋಡು, ಹೊನ್ನಾವರ. ಸೀದಾ ಹೊನ್ನಾವರ ಬೆಳಗ್ಗೆಗೆ. ಹೊನ್ನಾವರ ಹೋಗಿ ರೀಚ್ ಆದ್ವಿ ಅಂದರೆ ಮುಗೀತು ಕತೆ ಅಲ್ಲಿಗೆ. ಅಲ್ಲಿಂದ ಒಂದಿಷ್ಟು ಪ್ಲೇಸಸ್ ನೋಡ್ಕೊಂಡು ಆರಾಮಾಗಿ ಹೋಗೋದು.
ಅವ್ನ್ ಯಾವಾಗಲೂ ಹಂಗೆ ನಿಲ್ಸೋ ಜಾಗದಾಗ ಬುರ್ರ ಅಂತ ಹೋಯ್ತಾನೆ. ಫಸ್ಟ್ ಗೇರ್ ಅಲ್ಲಿ ಕಣ ಹತ್ತದು. RPM ಜಾಸ್ತಿ ಮಾಡ್ಬಿಟ್ಟು ಎತ್ತಿದ್ರೆ ಬಂದ್ಬಿಡುತ್ತಲ್ಲ ಫಸ್ಟ್ ಗೇರ್ ಅಲ್ಲಿ. ಒಂದೊಂದರ ಸ್ಟೋರಿಗಳು. ವೀಲಿಂಗ್ ಮಾಡಕ್ ಟ್ರೈ ಮಾಡ್ತಾವನೆ, ಅದು ಎದ್ದೇಳ್ತಾ ಇಲ್ಲ. 4 ಕಿಲೋಮೀಟ್ರ್ ದೂರ ಹೋಗಿದ್ದಕ್ಕೂ ಒಳ್ಳೆ ಫುಡ್ಡು, ಒಳ್ಳೆ ಪರೋಟ, ದಾಲು, ರೈಸು ಸಾಕಾಗಿತ್ತು. ಈ ಕತ್ಲಲ್ಲಿ ಏನ್ ಕಾಣುತ್ತೆ ಅಂತ ವಿಡಿಯೋ ಮಾಡ್ತೀವೋ. ಹಾ ಗಾಡಿ ಆಫ್ ಮಾಡಿದ ತಕ್ಷಣ ಏನ್ ಪ್ರಶಾಂತ ಆಗೋಯ್ತು ನೋಡು ರೋಡು. ವೈಟ್ ಲೈಟ್ ಆನ್ ಮಾಡವಿನಿ, ಜಾಸ್ತಿ ಲೆಂತ್ ಹೊಡಿಯುತ್ತೆ ನೋಡು. ನೀನ್ ಡೌನ್ ಮಾಡಿಸ್ಕೋಬೇಕು ನೀನು. ಫಸ್ಟ್ ಟೈಮ್ ಕಣ ಕರೆಕ್ಟಾಗಿ ತಿರುಗಿಸಿದ್ಯಾ, ಬಂದಾಗಿಂದ ಬರೀ ಮುಂದೆ ಹೋಗೋದು ರಿಟರ್ನ್ ಬರೋದೇ ಮಾಡ್ತಾ ಇದ್ದೆ ಏನ. ಅಲ್ಲಿ ನಾವೇ ನೋಡಿದ್ವಿ ಟರ್ನ್ ಆಗಿದೆ, ಟರ್ನ್ ಆಯ್ತಾ ಇರ್ಲಿಲ್ಲ ಅವನು. ಇಗ್ನಿಷನ್ ಆಯ್ತಾ ಆಫ್ ಆಯ್ತು ಅಂದ್ರೆ ಹೆಡ್ಲೈಟ್ ಆಫ್ ಆಗ್ಬಿಡುತ್ತೆ ನಮ್ದು. ಅವನೆಲ್ಲ ತಿರುಗಿಸಿದ ಆ ಕಡೆ. ಇಲ್ಲೇ ಹಾಕಿ ಅಂತಾನೆ ಹೇಳಿದ್ದು, CC ಕ್ಯಾಮ್ರಾ ಇದೆ ಈ ಕಡೆ, ಇಲ್ಲೇ ಹಾಕಿ ಅಂತಾನೆ ಹೇಳಿದ್ದವರು. ಹಾ, ಇಲ್ಲಿಗೆ CC ಕ್ಯಾಮ್ರಾ ಕವರ್ ಆಗುತ್ತಂತೆ. ಇಲ್ಲ ಇಲ್ಲೆಲ್ಲ ಐತೆ ಕಣ, CC ಕ್ಯಾಮ್ರಾ ಇದೆ ಅಂತಂದ್ರು. ಇಲ್ಲೇ ಇದೆಯಲ್ಲ, ಅಲ್ಲ ವಾಟರ್ ಬಾಟ್ಲ್ ಅದು. ಇಲ್ಲ ಹಾಕಣ, ಕರೆಕ್ಟಾಗಿ ಐತಲ್ಲ. ನಮ್ಮ ಬೆಳಗ್ಗೆ ಬಂದು ಎತ್ಕೊಳಕ್ಕೂ ಸರಿ ಹೋಯ್ತಿದೆ. ಇರೋ ಒಂದು ನಿಮಿಷ, ಫ್ಲಾಶರ್ ಇದೆ, ಲೈಟ್ ಎತ್ಕೊಬಿಡ್ತೀನಿ. ವಿಡಿಯೋ ಆಫ್ ಮಾಡೋಣ. ಆ್ಯಕ್ಚುಲಿ ನಾವು ಇಲ್ಲಿಂದ ಅದು ಹೊನ್ನಾವರ ಹೋಗಬೇಕಾಗಿತ್ತು, ಸೊ ಹೋಗಲಿಲ್ಲ. ಇವತ್ತಿಲ್ಲೇ ಸ್ಟೇ ಆಗಿಬಿಟ್ಟು ಉಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಇಲ್ಲೇ ಸಮುದ್ರ ಮುಂದೆ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು, ಹುಡುಗರೆಲ್ಲ ಸ್ವಲ್ಪ ಅವ್ರ ಬಾಡಿಗೆ ಅವ್ರು ಚಿಲ್ ಮಾಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ.
ಸಕ್ಕತ್ತಾಗಿದೆ. ಮುಂದೆ ಅಲೆ, ಹಿಂದೆ ಮ್ಯೂಸಿಕ್ಕು, ಒಂಥರ ಫೀಲೇ ಸೂಪರ್ ಆಗಿದೆ. ಏನಂತೀಯ ವಿನಿ? ಏನಂತೀಯ ವಿಟ್ರಿ? ವೇಲು ನೀವೇನಂತೀರಾ? ಸೂಪರ್. ಒಂಥರ ಖುಷಿ ಇದೆ. ಏನೋ ಒಂಥರ ನಾವು ನಿನ್ನೆ ಅಷ್ಟೆಲ್ಲ ಲಾಂಗ್ ರೈಡ್ ಮಾಡ್ಕೊಂಡು ಬಂದು ಬೆಳಗ್ಗೆ ಎಲ್ಲ ರೆಸ್ಟ್ ಮಾಡಿ ಸಾಯಂಕಾಲ ಬೀಚಲ್ಲಿ ಆಟ ಆಡಿ, ಇಲ್ಲಿ ಫುಡ್ ಅಂತೂ ಹೆವಿ ವರ್ಸ್ಟ್ ಇದೆ ಕೆಲವೊಂದೊಂದು ಕಡೆ, ತಿನ್ನೋಕ್ಕೆ ಹೋಗಲಿಲ್ಲ ನಾವು. ಸೊ ಆಮೇಲೆ ಸ್ವಲ್ಪ ಔಟ್ ಸೈಡ್ ಹೋಗಿ ತಿನ್ಕೊಂಡು ಬಂದ್ವಿ. ಒಳ್ಳೆ ರೇಟ್ಗೆ ಒಳ್ಳೆ ಫುಡ್ಡು, ಸಕ್ಕತ್ತಾಗಿತ್ತು ಮಾತ್ರ. ತಿನ್ಕೊಂಡು ಇವಾಗ ಬರ್ತಾ ಹಂಗೆ ಒಂದೊಂದು ಸ್ಪ್ರೈಟು ಅದು ಇದು ತಗೊಂಡು ಬಂದು ಇಲ್ಲಿ ಬೀಚ್ ಹತ್ರ ಇವಾಗ ಕೂತಿದ್ದೀವಿ. ಸೊ ರೈಡು ನಾಳೆ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.